ಯುರೇನಿಯಂ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು. ಯುರೇನಿಯಂ ಅನ್ನುವಂಥದ್ದು ವಿಕರ್ಣಶೀಲವಾದ ಮೂಲ ಧಾತು. ಇದನ್ನು ರಾಸಾಯನಿಕವಾಗಿ ಯು ಪರಮಾಣು 92 ಅಂತ ಗುರುತಿಸಲಾಗ್ತದೆ. ಪ್ಲುಟೋನಿಯಂ ನಂತರದ ಹೆಚ್ಚು ಬಾರದ ಧಾತು ಈ ಯುರೇನಿಯಂ. ಭೂಮಿಯ ಹೊರಪದರ ಅಂದರೆ ಅರ್ತ್ ಕ್ರಸ್ಟ್ನಲ್ಲಿ ಈ ಯುರೇನಿಯಂ ಸಿಗುತ್ತೆ. ಶಿಲೆ, ಮಣ್ಣು, ಸಮುದ್ರ ಇಂತಹ ಪ್ರದೇಶಗಳಲ್ಲಿ ಬೆಳ್ಳಿ ಬೂದು ಬಣ್ಣದ ಈ ಲೋಹ ಸಿಗುತ್ತೆ. ಇದು ವಿಕರ್ಣಶೀಲವಾಗಿರುವಂತಹ ಧಾತು. ಯುರೇನಿಯಂನಲ್ಲಿ 92 ಪ್ರೋಟಾನ್ಗಳು, 92 ಎಲೆಕ್ಟ್ರಾನ್ಗಳು ಇರ್ತವೆ. ಇದು ಈಗಾಗಲೇ ಹೇಳಿದಾಗ ವಿಕರ್ಣಶೀಲ ಆಗಿರುವಂತಹ ಮೂಲ ಧಾತು. ಯುರೇನಿಯಮನ್ನು ಹೇಗೆ ಕಂಡುಹಿಡಿಯಲಾಯಿತು ಅನ್ನುವುದಕ್ಕೆ ಸಣ್ಣ ಇತಿಹಾಸವನ್ನು ನೋಡೋದಾದರೆ 1781ರಲ್ಲಿ ವಿಲಿಯಂ ಹರ್ಷೆಲ್ ಅನ್ನುವರು ಹೊಸ ಗ್ರಹವೊಂದನ್ನು ಶೋಧನೆ ಮಾಡ್ತಾರೆ. ಆ ಹೊಸ ಗ್ರಹಕ್ಕೆ ಗ್ರೀಕ್ನ ದೇವರಾದ ಯುರೇನಸ್ನ ಹೆಸರನ್ನು ಇಡ್ತಾರೆ. ಹಾಗಾಗಿ ಆ ಗ್ರಹ ಯುರೇನಸ್. ಜರ್ಮನಿಯ ರಸಾಯನ ತಜ್ಞರಾದಂತಹ ಮಾರ್ಟಿನ್ ಹೆನ್ರಿ ಕ್ಲಾಪ್ರೋಸ್ ಅನ್ನುವರು 1789ರಲ್ಲಿ ನೈಸರ್ಗಿಕವಾದಂತಹ ಪಿಚ್ ಬ್ಲೆಂಡೆಯಿಂದ ಖನಿಜವೊಂದನ್ನು ಬೇರ್ಪಡಿಸ್ತಾರೆ. ಹಾಗೆ ಬೇರ್ಪಡಿಸಿದ ಖನಿಜಕ್ಕೆ ಯುರೇನಸ್ ಅನ್ನುವಂತಹ ಹೆಸರಿನ ಪ್ರತೀಕವಾಗಿ ಯುರೇನಿಯಂ ಅನ್ನುವ ಹೆಸರನ್ನು ಅದಕ್ಕೆ ಇಡ್ತಾರೆ. ಈ ಪಿಚ್ ಬ್ಲೆಂಡೆ ಅನ್ನುವಂಥದ್ದನ್ನು ಕ್ರಿಸ್ತಪೂರ್ವ 79ಕ್ಕೂ ಮುಂಚಿತವಾಗಿಯೇ ರೋಮನ್ ಸಾಮ್ರಾಜ್ಯದಲ್ಲಿ ಸೆರಾಮಿಕ್ಕಿಗೆ ಹಳದಿ ಬಣ್ಣವನ್ನು ಕೊಡುವುದಕ್ಕೋಸ್ಕರ ಬಳಸ್ತಾ ಇದ್ದರು. ಅದು ನೈಸರ್ಗಿಕವಾಗಿ ಸಿಗ್ತಾ ಇದ್ದಂತಹ ಪಿಚ್ ಬ್ಲೆಂಡೆ ಅನ್ನುವ ಖನಿಜ. ಆ ಪಿಚ್ ಬ್ಲೆಂಡೆಯಿಂದ ಮಾರ್ಟಿನ್ ಹೆನ್ರಿ ಕ್ಲಾಪ್ರೋಸ್ ಯುರೇನಿಯಮನ್ನು ಬೇರ್ಪಡಿಸಿರ್ತಾರೆ. ಆನಂತರದಲ್ಲಿ ಫ್ರಾನ್ಸ್ನ ರಸಾಯನ ತಜ್ಞರಾದಂತಹ ಯೂಸಸ್ ಪೆಲ್ಲಿಗಾಟ್ ಅನ್ನುವಂಥವರು ಮೂಲ ಅದಿರಿನಿಂದ ಆ ಯುರೇನಿಯಮನ್ನು ಬೇರ್ಪಡಿಸ್ತಾರೆ. ಆನಂತರದಲ್ಲಿ ಯುರೇನಿಯಮನ್ನು ಬೇರೆ ಬೇರೆ ಬಳಕೆಗಾಗಿ ಬಳಸುವಂತಹ ತಂತ್ರಜ್ಞಾನಗಳನ್ನು ರೂಪಿಸಿಕೊಳ್ತಾ ಹೋಗಲಾಗ್ತದೆ. ಯುರೇನಿಯಮನ್ನು ಒಂದು ಹಂತದವರೆಗೆ ಪುಷ್ಟೀಕರಣ ಮಾಡಿದರೆ ಅದನ್ನು ವಿದ್ಯುತ್ ತಯಾರಿಕೆಗೆ ಬಳಸ್ಬೋದು. ಇನ್ನೊಂದು ಹಂತದವರೆಗೆ ಪುಷ್ಟೀಕರಿಸಿದರೆ ಅದನ್ನು ವೈದ್ಯಕೀಯ ಸೇರಿದಂತೆ ಬೇರೆ ಬೇರೆ ಬಳಕೆಯನ್ನು ಜನರಿಗಾಗಿ ಮಾಡಿಕೊಳ್ಬೋದು. ಅದನ್ನೇ ಇನ್ನಷ್ಟು ಪುಷ್ಟೀಕರಿಸಿದರೆ ಅಂದರೆ ಯುರೇನಿಯಂ 235 ಅನ್ನುವಂಥದ್ದವರೆಗೆ ಪುಷ್ಟೀಕರಿಸಿದರೆ ಅದು ಮನುಕುಲಕ್ಕೆ ವಿನಾಶ ಆಗುವಂತಹ ಪರಮಾಣು ಬಾಂಬ್ ತಯಾರಿಕೆಗೆ ಬೇಕಾದಂತಹ ವಸ್ತು ಆಗಿಬಿಡ್ತದೆ. ಹೀಗೆ ಪುಷ್ಟೀಕರಿತವಾದಂತಹ ಯುರೇನಿಯಂ 235 ಅನ್ನುವ 1 kgಯಷ್ಟು ಯುರೇನಿಯಂ 1.5ರಿಂದ 3 ಮಿಲಿಯನ್ kgಗಳಷ್ಟು ಕಲ್ಲಿದ್ದಲು ಉರಿದರೆ ಎಷ್ಟು ಶಾಖವನ್ನು ಕೊಡ್ತದೋ ಅಷ್ಟು ಶಾಖವನ್ನು ಒಂದೇ 1 kg ಯುರೇನಿಯಂ 235 ಕೊಡ್ತದೆ. ಅಷ್ಟೊಂದು ಉರಿಯುವ ದಹನಶೀಲ ಮತ್ತು ಅಪಾಯಕಾರಕ ವಸ್ತು ಈ ಪುಷ್ಟೀಕರಿತ ಯುರೇನಿಯಂ ಆಗಿದೆ. ಅದು ಅಣುಬಾಂಬ್ ಮತ್ತು ಆಯುಧಗಳ ತಯಾರಿಕೆಗೆ ಬೇಕಾದಂಥ ವಸ್ತು ಆಗಿಬಿಡ್ತದೆ. ಈ ಯುರೇನಿಯಂ ಅನ್ನುವಂಥದ್ದು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಸಿಗ್ತದೆ. ಕಜಕಿಸ್ತಾನ, ನಮೀಬಿಯಾ, ಉಜ್ಬೆಕಿಸ್ತಾನ, ರಷ್ಯಾ, ಕೆನಡಾ ಇಲ್ಲೆಲ್ಲ ಸಿಗುವಂತಹ ಈ ಯುರೇನಿಯಂ ನಮ್ಮ ಭಾರತದಲ್ಲಿ ಆಂಧ್ರ ಪ್ರದೇಶ, ಜಾರ್ಖಂಡ್, ಮೇಘಾಲಯದಲ್ಲಿ ಸಿಗ್ತದೆ. ಆದರೆ ನಮ್ಮ ಭಾರತದಲ್ಲಿ ಸಿಗುವಂತಹ ಯುರೇನಿಯಂ ಪ್ರಮಾಣ ಅತ್ಯಂತ ಕಡಿಮೆ. ಇದು ವಿಶ್ವದಲ್ಲಿ ಸಿಗುವಂತಹ ಯುರೇನಿಯಂನಲ್ಲಿ 1% ಮಾತ್ರ ಇದೆ. ನಮ್ಮ ಬಳಕೆಗೆ ಈ ಯುರೇನಿಯಂ ಸಾಲೋದಿಲ್ಲ. ಹಾಗಾಗಿ ರಷ್ಯಾದಿಂದ ಯುರೇನಿಯಮನ್ನು ಭಾರತ ಆಮದು ಮಾಡಿಕೊಳ್ತದೆ. ನೈಸರ್ಗಿಕವಾಗಿಯೇ ಶಿಲೆಗಳಿಂದ ಸಿಗುವಂತಹ ಈ ಯುರೇನಿಯಮನ್ನು ಪರಮಾಣು ಇಂಧನ ಅಥವಾ ಪರಮಾಣು ಆಯುಧವನ್ನಾಗಿಯೂ ಕೂಡ ಮಾರ್ಪಡಿಸಿಕೊಳ್ಳಬಹುದು. ಹೀಗೆ ಮಾರ್ಪಡಿಸಿಕೊಳ್ಳುವುದಕ್ಕೆ ಸೆಂಟ್ರಿಫ್ಯೂಜ್ ಅನ್ನುವಂತಹ ಯಂತ್ರದಿಂದ ಸಂಸ್ಕರಣೆಗೆ ಒಳಪಡಿಸಲಾಗ್ತದೆ. ಈ ಸೆಂಟ್ರಿಫ್ಯೂಜ್ ಅನ್ನುವ ಯಂತ್ರದ ಒಳಕ್ಕೆ ಯುರೇನಿಯಮನ್ನು ಹಾಕಿ ಅತ್ಯಂತ ವೇಗವಾಗಿ ಸುತ್ತಿಸಲಾಗ್ತದೆ. ಅತಿ ವೇಗದಿಂದ ಸುತ್ತಿಸಿದಷ್ಟು ಆ ಯುರೇನಿಯಂ ಹೆಚ್ಚು ಶುದ್ಧ ಮತ್ತು ಹೆಚ್ಚು ಶಕ್ತಿಶಾಲಿಯಾಗಿ ಮಾರ್ಪಾಟಾಗ್ತದೆ. ಹೀಗೆ ಅತಿ ಹೆಚ್ಚು ಶಕ್ತಿಶಾಲಿ ಮತ್ತು ಶುದ್ಧ ಆಗಿದ್ದನ್ನೇ ಸಂವರ್ಧನೆ ಅಂತ ಕರೆಯಲಾಗ್ತದೆ. ಈ ರೀತಿ 90% ಶುದ್ಧೀಕರಣ ಆದಂತಹ ಯುರೇನಿಯಮನ್ನು ಬಾಂಬ್ ತಯಾರಿಕೆಗೆ ಬಳಸಲಾಗ್ತದೆ. ಯುರೇನಿಯಂ ಹೆಕ್ಸಾಫ್ಲೋರೈಡ್ ಅನ್ನುವಂಥದ್ದು ಅನಿಲ ರೂಪ ಅಥವಾ
ಘನರೂಪದ ಪುಡಿ ರೂಪದಲ್ಲಿ ಇರ್ತದೆ. ಹೀಗಾಗಿಯೇ ಇದನ್ನು ಧೂಳು ಅಂತಲೂ ಕೂಡ ಕರೆಯಲಾಗ್ತದೆ. ಘನರೂಪದ ಪುಡಿ ಅಥವಾ ಅನಿಲ ರೂಪದ ಯುರೇನಿಯಂ ಹೆಕ್ಸಾಫ್ಲೋರೈಡನ್ನು ಅತ್ಯಂತ ಆಳವಾದ ಪ್ರದೇಶದಲ್ಲಿ ಸಂಗ್ರಹ ಮಾಡಬೇಕಾಗ್ತದೆ. ಯುರೇನಿಯಂ ಪುಡಿ ಅಥವಾ ಸಣ್ಣ ಹರಳು ರೂಪದಲ್ಲಿ ಇದ್ದಾಗ ಅದರ ಬಣ್ಣ ಬೂದು ಅಥವಾ ಹಳದಿಯದ್ದಾಗಿರ್ತದೆ. ಅದು ಧೂಳಿನಂತೆ ಇರ್ತದೆ. ಒಂದು ಮುಷ್ಟಿ ಯುರೇನಿಯಂ ಧೂಳನ್ನು ಹಲವಾರು ನಗರಗಳಿಗೆ ವಿದ್ಯುತ್ ಒದಗಿಸುವುದಕ್ಕಾಗಿ ಬಳಸಿಕೊಳ್ಳಬಹುದು. ಅದೇ ಒಂದು ಹಿಡಿಯಷ್ಟು ಸಂವರ್ಧಿತ ಯುರೇನಿಯಮನ್ನು ಬಳಸಿ ಒಂದು ನಗರವನ್ನು ಕೂಡ ಹಾಳು ಮಾಡಿಬಿಡ್ಬೋದು. ಅತಿ ಹೆಚ್ಚು ಸಂವರ್ಧನೆಯಾದಂತಹ ಯುರೇನಿಯಂ ಮನುಕುಲಕ್ಕೆ ಅತ್ಯಂತ ಅಪಾಯಕಾರಿಯಾದುದು. ಹೀಗಾಗಿಯೇ ಇಂತಹ ಯುರೇನಿಯಂ ಸಂವರ್ಧನೆ ಮಾಡಿಕೊಳ್ಳುವಂಥದ್ದನ್ನು, ಪರಮಾಣು ಸ್ಥಾವರಗಳನ್ನು ರಚನೆ ಮಾಡುವಂಥದ್ದನ್ನು ನಿಯಂತ್ರಣ ಮಾಡಲಾಗ್ತದೆ. ಆದರೆ ಕೆಲವೇ ದೇಶಗಳು ಮಾತ್ರ ಪರಮಾಣು ಬಾಂಬ್ ಅಥವಾ ಪರಮಾಣು ಆಯುಧವನ್ನು ಹೊಂದಿವೆ. ಅದರಲ್ಲಿ ಭಾರತ ಕೂಡ ಒಂದು. ಈಗ ಇರಾನ್ ಕೂಡ 400 kgಯಷ್ಟು ಯುರೇನಿಯಮನ್ನು ಒಂದು ಹಂತದವರೆಗೆ ಸಂವರ್ಧನೆ ಮಾಡಿ ಇಟ್ಕೊಂಡಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾಯಿದ್ದು. ಅದೇ ವಿವಾದದ ಕೇಂದ್ರ ಬಿಂದುವಾಗಿದ್ದು ಇದಕ್ಕೆ ಮೂಲ ಕಾರಣ ಕೂಡ ಆಗಿದೆ. ಈಗ ಆ ಯುರೇನಿಯಮನ್ನು ಇರಾನ್ ನನ್ನ ವಶಕ್ಕೆ ಕೊಡಬೇಕು ಅಥವಾ ನಾನು ಹೇಳಿದ ದೇಶಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವ ಕಂಡೀಷನನ್ನು ಅಮೆರಿಕ ಹಾಕ್ತಾ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇದೇನಾದರೂ ನಿಜವೇ ಆಗಿದ್ದರೆ ಇರಾನ್ ತಾನು ಸಂವರ್ಧನೆ ಮಾಡಿರುವಂತಹ ಯುರೇನಿಯಮನ್ನು ಹೇಗೆ ಬೇರೆ ದೇಶಕ್ಕೆ ಕೊಡ್ತದೆ? ಅಂದರೆ ಆ ಸಂವರ್ಧನೆ ಆಗಿರುವಂತಹ ಯುರೇನಿಯಮನ್ನು ಹೇಗೆ ಸಾಗಣೆ ಮಾಡಲಾಗ್ತದೆ ಅನ್ನುವ ಪ್ರಶ್ನೆ ಕೂಡ ಎದುರಾಗ್ತದೆ. ಆ ರೀತಿ ಯುರೇನಿಯಮನ್ನು ಸಾಗಣೆ ಮಾಡಬೇಕಾದ್ರೆ ಬಲವಾದ ಮುಚ್ಚಿದ ಲೋಹದ ಸಿಲಿಂಡರ್ನಲ್ಲಿ ಸಂಗ್ರಹ ಮಾಡಬೇಕಾಗ್ತದೆ. ಆ ಸಿಲಿಂಡರ್ ವಿಕಿರಣವನ್ನು ತಡೆಯುವಂತಹ ದಪ್ಪ ಗಾತ್ರದಲ್ಲಿ ಮತ್ತು ಅಷ್ಟು ತೂಕದ ಸಿಲಿಂಡರ್ ಆಗಿರ್ತದೆ. ಯುರೇನಿಯಂ ಸಾಗಣೆಯನ್ನು ಅಂತಾರಾಷ್ಟ್ರೀಯ ಅಟಾಮಿಕ್ ಎನರ್ಜಿ ಮಾಡಿರುವಂಥ ನಿಯಮಗಳಿಗೆ ಅನುಸಾರವಾಗಿಯೇ ಸಾಗಣೆಯನ್ನು ಮಾಡಬೇಕಾಗ್ತದೆ. ಹಾಗೆ ಯುರೇನಿಯಂ ಸಾಗಣೆ ಆಗುವಂಥದ್ದನ್ನು ಪ್ರತಿ ನಿಮಿಷವೂ ಟ್ರ್ಯಾಕಿಂಗ್ ಮಾಡಲಾಗ್ತದೆ. ಹೆಚ್ಚು ಭದ್ರತೆಯನ್ನು ಕೂಡ ಕೊಡಲಾಗಿರ್ತದೆ. ಸಾಗಣೆಯನ್ನು ಟ್ರಕ್ ಮೂಲಕವೂ ಮಾಡ್ಬೋದು, ಹಡಗುಗಳ ಮೂಲಕವೂ ಮಾಡ್ಬೋದು, ವಿಮಾನದ ಮೂಲಕವೂ ಮಾಡ್ಬೋದು. ಆದರೆ ಆ ಯುರೇನಿಯಮನ್ನು ಇಟ್ಟಿರುವಂತಹ ಸಿಲಿಂಡರ್ ಅತ್ಯಂತ ದಪ್ಪದಾಗಿ ಇರಬೇಕಾಗಿರ್ತದೆ. ವಿಕಿರಣಶೀಲವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಕೂಡ ಆಗಿರುವ ವಿನ್ಯಾಸವನ್ನೇ ಒಳಗೊಂಡಿರಬೇಕಾಗ್ತದೆ. ಆ ಅಣು ವಿಕಿರಣ ಹೊರಕ್ಕೆ ಸೂಸದ ರೀತಿಯಲ್ಲಿ ಅತ್ಯಂತ ಆಳದಲ್ಲಿ ಆ ಯುರೇನಿಯಮನ್ನು ಸಂಗ್ರಹ ಮಾಡಿ ಇಡಬೇಕಾಗ್ತದೆ. ಯುರೇನಿಯಮನ್ನು ಸಂವರ್ಧನೆ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅತ್ಯಂತ ಕಠಿಣವಾದ ಮಾರ್ಗಗಳು, ಹಂತಗಳು ಆ ಪ್ರಕ್ರಿಯೆಯಲ್ಲಿ ಒಳಗೊಂಡಿವೆ. ಅತ್ಯಂತ ಕಷ್ಟಕರವಾದಂತಹ ಈ ಸಂಸ್ಕರಣೆಯನ್ನು ಮಾಡಿ ಯುರೇನಿಯಮನ್ನು ಸಂವರ್ಧನೆ ಮಾಡಿ ಇಟ್ಕೊಂಡ್ರೆ ಅದನ್ನು ಪರಮಾಣು ಆಯುಧವನ್ನಾಗಿ ಬಳಸಿಕೊಳ್ಳುವುದಕ್ಕೆ ಅನೇಕ ರಾಷ್ಟ್ರಗಳು ತುದಿಗಾಲಲ್ಲಿ ನಿಂತಿರುವುದನ್ನು ತಡೆಯುವುದಕ್ಕಾಗಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಸ್ಥೆಯನ್ನು ಕೂಡ ರಚನೆ ಮಾಡಿಕೊಳ್ಳಲಾಗ್ತದೆ. ಆ ಸಂಸ್ಥೆಯ ನಿಗಾದ ಅಡಿಯಲ್ಲೇ ಈಗ ಯಾವ ದೇಶಗಳು ಪರಮಾಣು ಶಕ್ತಿಯನ್ನು ಹೊಂದಿದವೋ ಆ ರಾಷ್ಟ್ರಗಳೆಲ್ಲದರ ರಿಯಾಕ್ಟರ್ಗಳ ಮೇಲೆಯೂ ಕೂಡ, ಅಂದರೆ ಸ್ಥಾವರಗಳ ಮೇಲೆಯೂ ಕೂಡ ಕಣ್ಣಿಟ್ಟಿರ್ತವೆ. ಆ ಅಣು ಸ್ಥಾವರಗಳು ಯಾವುದೇ ರೀತಿಯಲ್ಲಿ ಒಂದು ಸ್ವಲ್ಪವೂ ಹಾನಿಗೆ ಒಳಗಾಗದ ರೀತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಿಕೊಳ್ಳುವ ಕ್ರಮಗಳನ್ನು ಕೂಡ ಆಯಾ ರಾಷ್ಟ್ರಗಳು ತೆಗೆದುಕೊಳ್ಳಲೇಬೇಕಾಗ್ತದೆ. ಇಂತಹ ಅಣು ಸ್ಥಾವರವನ್ನು ಹೊಂದಿರುವಂತಹ ದೇಶಗಳು ಇನ್ನೊಂದು ದೇಶದ ಮೇಲೆ ಅಣು ಬಾಂಬನ್ನು ಪ್ರಯೋಗಿಸಿಬಿಟ್ಟರೆ ಆ ದೇಶವೇ ಹಾಳಾಗಿ ಬಿಡುವಂತಹ ಸ್ಥಿತಿಯೂ ಕೂಡ ಒದಗಿ ಬರ್ತದೆ. ಇದಕ್ಕೆ ಉದಾಹರಣೆ ಅಂದರೆ ಆಗಸ್ಟ್ 6, 1954ರಂದು ಜಪಾನ್ನ ನಗರಗಳ ಮೇಲೆ ಅಮೆರಿಕ ಅಣು ಬಾಂಬನ್ನು ಎಸೆಯಿತು. ಯುರೇನಿಯಂನ ಆ ಅಣು ಬಾಂಬ್ಗೆ ಲಿಟ್ಲ್ ಬಾಯ್ ಅಂತ ಹೆಸರನ್ನು ಇಟ್ಟಿತ್ತು. ಅದು 64 kg ತೂಕ ಇತ್ತು. ಅದು 80% ಸಂವರ್ಧಿತವಾದ ಯುರೇನಿಯಂ ಆಗಿತ್ತು. ಅದೇ ರೀತಿಯಲ್ಲಿ ಅಮೆರಿಕ ಪ್ಲೂಟೋನಿಯಂನಿಂದಲೂ ಕೂಡ ಫ್ಯಾಟ್ ಮ್ಯಾನ್ ಅನ್ನುವಂತಹ ಅಣು ಬಾಂಬನ್ನು ತಯಾರಿಸಿಕೊಂಡಿದೆ. ಈ ರೀತಿ ಅಣು ಬಾಂಬ್ಗಳನ್ನು ಸಂವರ್ಧಿತ ಯುರೇನಿಯಂನಿಂದ ತಯಾರಿಸಿಕೊಳ್ಳುವುದರಲ್ಲಿ ಪೈಪೋಟಿಗೆ ರಾಷ್ಟ್ರಗಳು ಇಳಿದಿದ್ದೇ ಆದರೆ
ಅದು ಕೊನೆಗೆ ಮನುಷ್ಯ ಕುಲದ ಇತಿಹಾಸಕ್ಕೆ ಅಂತ್ಯ ಹಾಡುವಂಥದ್ದೇ ಆಗಿರುವುದರಿಂದ ಯುರೇನಿಯಂ ಸಂವರ್ಧನೆ ಮಾಡಿಕೊಂಡು ಅಣುಬಾಂಬುಗಳನ್ನು ಹೊಂದುವುದಕ್ಕೆ ಅನೇಕ ರೀತಿಯ ಕಟ್ಟುಪಾಡುಗಳು ಇವೆ. ಅಣುಬಾಂಬ್ಗಳನ್ನು ಹೊಂದುವುದಕ್ಕೆ ನಿಷೇಧಗಳು ಕೂಡ ಇವೆ. ಪರಮಾಣು ಸ್ಥಾವರಗಳನ್ನು ಹೊಂದಿರುವಂತಹ ರಾಷ್ಟ್ರಗಳು ಕೂಡ ಅಂತಹ ಪರಮಾಣು ಬಾಂಬ್ಗಳನ್ನು ಅಥವಾ ಪರಮಾಣು ಆಯುಧಗಳನ್ನು ಬಳಸುವುದಕ್ಕೆ ಮುನ್ನ ಅನೇಕ ರೀತಿಯ ಒಪ್ಪಂದಗಳಿಗೆ ಬದ್ಧತೆಯನ್ನು ಹೊಂದಿರ್ತವೆ. ಇದರಿಂದಾಗಿಯೇ ಈ ಯುರೇನಿಯಂ ಬಗ್ಗೆ ಸಣ್ಣದಾದ ವಿವರವನ್ನು ನೀಡ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.